ಕರ್ನಾಟಕ ಅನಿವಾರ್ಯವಾಗಿ ಕಾನೂನು ಹೋರಾಟಕ್ಕೆ ಇಳಿಯಬೇಕಾಗಿ ಬಂತು. ಅನಿವಾರ್ಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಬೇಕಾಗಿ ಬಂತು. ನಾವು ಅದರ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳ ಬಾಗಿಲು ತಟ್ಟಿ ಅವ್ರನ್ನ ಭೇಟಿ ಮಾಡಿ ಕೈ ಮುಗಿದಿದ್ದೇವೆ. ಮಾನ್ಯ ಹಣಕಾಸು ಸಚಿವರು, ಕೇಂದ್ರ ಗೃಹ ಸಚಿವರು, ಪ್ರೈಮ್ ಮಿನಿಸ್ಟ್ರನ್ನು ಭೇಟಿ ಮಾಡಿ ಅವರಿಗೆ ಶಾಲು ಹಾಕಿ, ಹಾರ ಹಾಕಿ, ಮೈಸೂರು ಪೇಟ ಧರಿಸಿ ಕೈ ಮುಗಿದು ಅವ್ರ ಹತ್ರ ಕೇಳ್ಕೊಂಡ್ವಿ, ನಮ್ಮ ರಾಜ್ಯದ ರೈತರಿಗೆ ಬರಬೇಕಾಗಿರೋ ಬರ ಪರಿಹಾರ ಹಣ ಕೊಡಿ ಅಂತ. ಆದರೂ ಅವರಿಗೆ ಕರ್ನಾಟಕದ ರೈತರಿಗೆ ನ್ಯಾಯ ಕೊಡೋ ಮನಸ್ಸು ಬರಲಿಲ್ಲ. ಅನಿವಾರ್ಯವಾಗಿ 7 ತಿಂಗಳು ಕಾದು 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 ಸಮಯಕ್ಕೆ ಸರಿಯಾಗಿ ಪರಿಹಾರ ಸಿಗದೆ ಹೋದ್ರೆ ರೈತರು ಹಾಳಾಗ್ತಾರೆ, ತೊಂದರೆ ಆಗುತ್ತೆ ಅಂತೇಳಿ ಪರಿಹಾರ ಕೊಡಲೇಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿ ಕಾನೂನು ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಸಿಕ್ಕ ಜಯ ಇದು. ಕರ್ನಾಟಕದ ರೈತರಿಗೆ ಸಿಕ್ಕ ಜಯ. ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ಕರ್ನಾಟಕದ ಹೋರಾಟಕ್ಕೆ ಸಿಕ್ಕ ಜಯ. ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಮಾನ್ಯ ಗೃಹ ಸಚಿವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ, ನಮಗೆ ಬರಬೇಕಾಗಿರೋ 18,172 ಕೋಟಿ ಬಿಡುಗಡೆ ಮಾಡಿ ಕರ್ನಾಟಕದಲ್ಲಿ ವೋಟ್ ಕೇಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೋಟ್ ಕೇಳುವ ಹಕ್ಕು ಇಲ್ಲ. ನೀವು ಸುಪ್ರೀಂ ಕೋರ್ಟಲ್ಲಿ ಒಪ್ಕೊಂಡಿದ್ದೀರಿ, ಈ ವಾರದಲ್ಲಿ ಡಿಸಿಷನ್ ಮಾಡ್ತೀವಿ ಅಂತ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ರೈತರು ಇನ್ನೆಷ್ಟು ದಿನ ಕಷ್ಟ ಅನುಭವಿಸ್ಬೇಕು? ಇನ್ನ ಎಷ್ಟು ದಿನ ಈ ಬರಗಾಲದ ಸಮಸ್ಯೆ ಎದುರಿಸ್ಬೇಕು? ನಿಮಗೇನಾದ್ರೂ ಕರ್ನಾಟಕದ ಜನಗಳ ಬಗ್ಗೆ ಸಾಸಿವೆ ಕಾಳಿನಷ್ಟು ಕಾಳಜಿ ಇದ್ರೆ, ನ್ಯಾಯ ಧರ್ಮ ಅನ್ನೋದು ನಿಮಗೆ ಮೈಯಲ್ಲಿ ಒಂದು ಕಣನಾದ್ರೂ ಇದ್ರೆ ತಕ್ಷಣ ಈ ಹಣವನ್ನ ಕರ್ನಾಟಕದ ರೈತರಿಗೆ ಬಿಡುಗಡೆ ಮಾಡಬೇಕು. ಕೇಂದ್ರ ಸರ್ಕಾರ ಕೊಡುವಂತ ಪ್ರತಿಯೊಂದು ಪೈಸಾನು ನಾವು ರಾಜ್ಯ ಸರ್ಕಾರ ಇಟ್ಕೊಳ್ಳೋದಿಲ್ಲ. ಇದನ್ನ ನೇರವಾಗಿ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ. 1 ವಾರದ ಒಳಗಡೆ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ. ಯಾವುದೋ ಬರಗಾಲ ಮುಗಿದೋದ್ಮೇಲೆ ಬರ ಪರಿಹಾರ ಕೊಟ್ರೆ ಹಾಸ್ಯ ಆಗುತ್ತೆ, ಸಂಕಷ್ಟದಲ್ಲಿರೋ ರೈತರಿಗೆ ಅಪಹಾಸ್ಯ ಮಾಡಿದಾಗ ಆಗುತ್ತೆ. ಏನಾದರೂ ಜನಕ್ಕೆ ಅನುಕೂಲ ಆಗಬೇಕು ಅಂದರೆ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಇದು ಕರ್ನಾಟಕದ ಹೋರಾಟ. ಯಾಕೆಂದರೆ ಇಷ್ಟು ದಿನ ನಾವು ಬಹಳ ಅವಮಾನವನ್ನು ಅನುಭವಿಸಿದ್ದೇವೆ. ನ್ಯಾಯ ಕೇಳಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿದ್ರು. ಇವರು ಮನವಿ ಕೊಟ್ಟಿದ್ದೇ ಲೇಟು ಅಂತ ಹೇಳಿದರು, ಮನವಿನೇ ಪೆಂಡಿಂಗ್ ಇಲ್ಲ ಅಂತ ಕೆಲವರು ಹೇಳಿದರು, ಹಾಗೆ ಇವ್ರದ್ದು ಮನವಿನೇ ಸರಿ ಇಲ್ಲ ಅಂತ ಹೇಳಿದರು. ಏನೆಲ್ಲ ನಮಗೆ ಕರ್ನಾಟಕದ ಮೇಲೆ ಅವಮಾನ ಮಾಡಿದರು. ಆದರೆ ಸುಪ್ರೀಂ ಕೋರ್ಟಲ್ಲಿ ಬಂದು ಕೈ ಜೋಡಿಸಿ ಕೇಳ್ಕೊಂಡ್ರು, ಬೇಡ ಈ ವಾರದಲ್ಲಿ ನಾವು ಕೊಟ್ಬಿಡ್ತೇವೆ ಅಂತೇಳಿ ಕರ್ನಾಟಕ ಕೊಟ್ಟಿರೋ ಮೆಮೊರಾಂಡಮ್ಮು 100ಕ್ಕೆ 100 ಸರಿ ಇದೆ ಅಂತ ಪರೋಕ್ಷವಾಗಿ ಅವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ನಮ್ಮ ಅವಮಾನ ಮಾಡಿದ್ದ ವಿರುದ್ಧವಾಗಿಯೂ ಕೂಡ ಈ ಹೋರಾಟ ಗೆಲುವು ತಂದು ಕೊಟ್ಟಿದೆ. ಮುಖ್ಯವಾಗಿ ತಕ್ಷಣ ರೈತರಿಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಆಸೆ. ಸರ್ಕಾರದ ಭಾಗ ಸರ್, ಚುನಾವಣಾ ವಸ್ತುವಿನಲ್ಲಿ ಇದನ್ನು ಹೇಗೆ ತಗೊಳ್ತೀವಿ ಕಾಂಗ್ರೆಸ್? ಯಾಕಂದ್ರೆ ಕೇಂದ್ರ ಅಲ್ಲಿ ಎಕ್ಸ್ಪೋಸ್ ಆಗಿ ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಅನ್ನೋದು ನೋಡಿ. ಈಗ ನಾಚಿಕೆ ಕೇಡು ಬಿಜೆಪಿ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ಚುನಾವಣಾ ಸಂದರ್ಭದಲ್ಲೂ ಕರ್ನಾಟಕಕ್ಕೆ ಪರಿಹಾರ ಕೊಟ್ಟ ಮೋದಿಗೆ ಧನ್ಯವಾದ. ಇನ್ನ ಪರಿಹಾರ ಬಂದೂ ಇಲ್ಲ. 7 ತಿಂಗಳಿಂದ ನಮ್ಮನ್ನ ಬೀದಿ ಬೀದಿ ಅಲ್ಸಿದ್ದಾರೆ. ಇಡೀ ಸರ್ಕಾರ ಹೋಗಿ ಕೂತ್ಕೊಂಡು ಡೆಲ್ಲಿಯಲ್ಲಿ ರೋಡ್ ಮೇಲೆ ಜಂತರ್ ಮಂತರಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಷ್ಟು ಮಟ್ಟಕ್ಕೆ ನಮ್ಮನ್ನ ಇಳಿಸಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡೋವರೆಗೂ ಕೂಡ ಈ ರಾಜ್ಯದಲ್ಲಿ ಬಿಜೆಪಿ ಅವರಿಗೆ ಉಸಿರೇ ಇರಲಿಲ್ಲ. ಕರ್ನಾಟಕದ ವಿರುದ್ಧ ಹೇಳಿಕೆಗಳು ಕೊಟ್ಟು ಅನ್ಯಾಯದ ಮೇಲೆ ಅವಮಾನವನ್ನು ಕೂಡ ಮಾಡಿದ್ರು ನಮ್ಮ ರಾಜ್ಯದ ನಾಯಕರು. ಅದೆಲ್ಲ ಆದ್ಮೇಲೆ ಇವತ್ತು ಆಗಿರೋ ಅನ್ಯಾಯವನ್ನ ಮುಚ್ಚಾಕೊಳ್ಳೋಕ್ಕೋಸ್ಕರ ಅವ್ರು ಹೇಳ್ತಾರೆ ಮೋದಿ ಪರಿಹಾರ ಕೊಡ್ತಾ ಇರೋ ಮೋದಿ ಅವರಿಗೆ ಧನ್ಯವಾದಗಳು ಅಂತ. ಇದಕ್ಕಿಂತ ಅವಮಾನ, ಹಾಸ್ಯ ಮತ್ತೊಂದು ಉದಾಹರಣೆ ಸಿಗ್ಲಿಕ್ಕಿಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಯಾಕೆ ಕರ್ನಾಟಕದ ಜನಗಳ ಮೇಲೆ ಈ ದ್ವೇಷ? ಇಷ್ಟು ಅನ್ಯಾಯ ಮಾಡಬೇಕಾದ್ರೆ ಏನು ನಾವು ನಿಮಗೆ ಮೋಸ ಮಾಡಿದ್ದೇವೆ? ನಮ್ಮಿಂದ ನಿಮಗೆ ಏನು ತಪ್ಪಾಗಿದೆ? ಯಾಕೆ ನಮ್ಮ ಕರ್ನಾಟಕದ ಜನಗಳ ಮೇಲೆ ಈ ದ್ವೇಷ ಸಾಧಿಸ್ತಾ ಇದ್ದೀರಾ? ಹಾಗಾಗಿ ಚುನಾವಣೆ ಹೊಸ್ತಿಲಿನಲ್ಲಿ ಇವತ್ತು ನಮಗೆ ಮುಖ್ಯ ರಾಜಕೀಯ ಅಲ್ಲ. ನಾವು ಮೊದಲಿನಿಂದಲೂ ವಿಚಾರದಲ್ಲಿ ಸ್ಪಷ್ಟ ಇದ್ದೇವೆ.
ನಾವು ಯಾವುದು ಇದರಲ್ಲಿ ನಮ್ಮದು ಪ್ರತಿಷ್ಠೆ ಪ್ರಶ್ನೆ ಇಲ್ಲ. ನಾವು ಅವರ ಮನೆಗೆ ಹೋಗಿದ್ದೇವೆ, ಅವರ ಆಫೀಸುಗಳಿಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡಿದ್ದೇವೆ. ಕೇಳಿದಾಗ ಕೊಟ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ರೈತರಿಗೆ ಪರಿಹಾರ ಸಿಕ್ಕಿರ್ತಾ ಇತ್ತು. ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಟ್ರೆ ಇನ್ನೂ ಕೊಟ್ಟಿಲ್ಲ. ಅವರು ತಕ್ಷಣ ಕೊಡಬೇಕು, ಈ ದುಡ್ಡು ರೈತರಿಗೆ ತಲುಪಬೇಕು ತತ್ಕ್ಷಣ. ಇದೇ ನಮಗೆ ಮುಖ್ಯ ಬಿಟ್ರೆ ರಾಜಕೀಯವಾಗಿ ಇದು ಯಾರಿಗೆ ಪ್ಲಸ್ಸು ಮೈನಸ್ಸು ಅದು ನಮಗೆ ಇಲ್ಲ. ನಮಗೆ ಮುಖ್ಯ ಕರ್ನಾಟಕ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನೋ ಸಂತೋಷ ಅಂತೂ ನಮಗೆ ಇದೆ. ನೋಡೋಣ, ಅವರು ಈ ವಾರದ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಅವರೇನಾದರೂ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಬಿಡುಗಡೆಗೆ ಒತ್ತಾಯ ಮಾಡ್ತೇವೆ. ಯಾಕೆ ಅಂದ್ರೆ ಬರೀ ಅನೌನ್ಸ್ ಮಾಡಿಬಿಟ್ಟು ಕೈಗೆ ಬಂದಿದ್ದು ಬರೀ ಖಾಲಿ ಚಿಪ್ಪು ಖಾಲಿ ಚೆಂಬಾದ್ರೆ ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಅನೌನ್ಸ್ಮೆಂಟ್ ಇಂದ ಹೊಟ್ಟೆ ತುಂಬಲ್ಲ, ದುಡ್ಡು ಬಿಡುಗಡೆ ಆಗಬೇಕು. 18,172 ಕೋಟಿ ನಮಗೆ ಬರಬೇಕು. ಅಲ್ಲಿವರೆಗೂ ನಾವು ಕೋರ್ಟ್ನಲ್ಲಿ ಹೋರಾಟ ನಾವು ಮುಂದುವರಿಸ್ತೇವೆ. ಹಾಗಾಗಿ ಬರೀ ಅನೌನ್ಸ್ಮೆಂಟ್ ಇಂದ ನಮಗೆ ಪ್ರಯೋಜನ ಆಗೋದಿಲ್ಲ. ಹಣ ಬಿಡುಗಡೆ ಆಗಬೇಕು, ರೈತರಿಗೆ ತಲುಪಬೇಕು. ಸರ್, ಪ್ರಧಾನಿ ಮೋದಿ ಅವರು ರಾಜಸ್ಥಾನದಲ್ಲಿ ಭಾಷಣ ಮಾಡಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬೀದಿ ಬೀದಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರಲ್ಲ, ಈಗ ಮಾತಾಡಿದ್ರು. ಇವತ್ತು ಸಾಮಾನ್ಯ ಜನ, ಈ ದೇಶದಲ್ಲಿರುವ 80% ಜನ ಹಿಂದೂಗಳಿದ್ದಾರೆ. ಈ ಬೆಲೆ ಏರಿಕೆಯಿಂದ ಹಿಂದೂಗಳು ತತ್ತರಿಸಿ ಹೋಗಿದ್ದಾರೆ. ಯಾರೋ 4 ಜನ ಈ ದೇಶದ ಶ್ರೀಮಂತರು ಆರಾಮಾಗಿದ್ದಾರೆ ಬಿಟ್ರೆ ದೇಶದ ಕೋಟ್ಯಾಂತರ ಸಾಮಾನ್ಯ ಹಿಂದೂಗಳು ಎಲ್ಲ ರೇಟ್ಗಳು ಡಬಲ್ಲು ತ್ರಿಬಲ್ ಆಗಿ ಅವರ ದುಡಿಮೆ ಎಲ್ಲ ಇವತ್ತು ಶ್ರೀಮಂತರ ಮನೆ ಸೇರ್ಕೊಳ್ತಾ ಇದೆ. ಎಲ್ಲ ರೇಟ್ಗಳು ರೈಸ್ ಆಗಿ ಸಾಮಾನ್ಯ ಹಿಂದೂಗಳ ಕುಟುಂಬದಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಈ ದೇಶದಲ್ಲಿ ಇವತ್ತು. ಹಾಗೇನೆ ಏನು ಶ್ರೀಮಂತರು ಬಡವರ ಮಧ್ಯ ಅಂತರ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲಿಗಿಂತ ಜಾಸ್ತಿ ಗ್ಯಾಪ್ ಆಗಿದೆ. ಈಗ ಶ್ರೀಮಂತರು ಬಡವರ ಮಧ್ಯ ತಾರತಮ್ಯ. ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಆಕಾಶಕ್ಕೆ ತಗೊಂಡೋಗಿ, ಬೆಲೆ ಏರಿಕೆಯನ್ನ ಆಕಾಶಕ್ಕೆ ತಗೊಂಡೋಗಿ, ಶ್ರೀಮಂತರು ಬಡವರ ನಡುವೆ ಅಂತರವನ್ನ ಜಾಸ್ತಿ ಮಾಡಿ ಇದರೆಲ್ಲ ಹೊರೆ ಹಿಂದೂಗಳಿಗೂ ಬಿದ್ದಿದೆ, ಮುಸಲ್ಮಾನರಿಗೂ ಬಿದ್ದಿದೆ, ಎಲ್ಲಾ ಧರ್ಮದವ್ರಿಗೂ ಬಿದ್ದಿದೆ. ಅದನ್ನ ಮುಚ್ಚಾಕೊಳ್ಳಕ್ಕೆ ಎಲೆಕ್ಷನ್ ಟೈಮಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅಂದ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ. 10 ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ. 2 ಅವಕಾಶ ನಿಮಗೆ ಕೊಟ್ಟಿದ್ದಾರೆ. 10 ವರ್ಷದಿಂದ ನೀವು ಕೊಟ್ಟಿರೋದು ಬೆಲೆ ಏರಿಕೆ, ಅನ್ಎಂಪ್ಲಾಯ್ಮೆಂಟು, ಶ್ರೀಮಂತರ ಪರ ಸರ್ಕಾರ, ಬಡವರ ವಿರೋಧಿ ಸರ್ಕಾರ. ಹಾಗಾಗಿ ಆ ಹೊಟ್ಟೆಪಾಡಿನ ವಿಷಯಗಳು ಈ ಚುನಾವಣೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಹೊಟ್ಟೆಪಾಡಿನ ವಿಷಯಗಳು, ಜೀವನದ ವಿಷಯಗಳು, ಸಂಪಾದನೆ ವಿಷಯ, ಖರ್ಚಿನ ವಿಷಯ, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಮುಚ್ಚಾಕೋಕೆ ಯಾವ್ದಾವುದೋ ಇಶ್ಯೂಗಳು ತಗೊಂಡು ಬಂದ್ರೆ ಜನ ಬಲಿ ಆಗೋದಿಲ್ಲ. ಒಂದು ದಿನ ಒಬ್ಬರನ್ನ ಯಾಮಾರಿಸ್ಬೋದು, ಪ್ರತಿದಿನ ಪ್ರತಿಯೊಬ್ಬರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಭಾರತದಲ್ಲಿ ಜನ ಜಾಗೃತರಾಗಿದ್ದಾರೆ. ಈ ಬಾರಿ ಸಾಕು, 10 ವರ್ಷ ನೀವು ಮಾಡಿದ್ದು ಸಾಕು, ಬೇರೆಯವರಿಗೆ ಅವಕಾಶ ಕೊಡೋಣ ಅನ್ನೋ ಸಂಕಲ್ಪ ಜನಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.